ಬಿಳಿ ಸುಂದ್ರಿ ಅಕ್ಕ ನಾನು. ಹಾಯ್ ಎಲ್ಲೋ ನಮಸ್ತೆ. ಬೆಳಗ್ಗೆನೆ ಎದ್ದು ನಮ್ಮ ಅಜ್ಜಿ ಕರ್ಕೊಂಡು ಊರಿಗೆ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮನೆಗೆ ಬರುವಾಗ ನಮ್ಮ ಅಜ್ಜಿ ಬಸ್ಸಲ್ಲಿ ಬಂದಿದ್ರು, ಆದ್ರೆ ಇವಾಗ ನಾನೇ ಕರ್ಕೊಂಡು ಹೋಗಿ ಅವ್ರ ಊರಿಗೆ ಬಿಟ್ಬಿಟ್ಟು ಬರ್ಬೇಕಂತೆ. ಅದಕ್ಕೆ ನಮ್ಮ ಅಜ್ಜಿ ಬಿಟ್ಟು ವಾಪಸ್ ಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಅಜ್ಜಿ ಊರಿಗೆ ಬಂದಿದ ತಕ್ಷಣ ಈ ಮುದ್ದು ಕರುನ ನೋಡಿದ್ದಾಯ್ತು. ಎಷ್ಟು ಮುದ್ದಾಗಿದೆ ನೋಡಿ ಈ ಕರು. ಹೌದು, ನಾನ್ ಮುದ್ದು ಕರುನೆ. ನನಗೆ ದೃಷ್ಟಿ ಆಗುತ್ತೆ ಅಂತ ಅಲ್ವಾ ಹೊಲ ಕಟ್ಟಿರೋದು. ಮುದ್ದಾಗಿಲ್ಲ ಅಂತ ಅಂದಿದ್ರೆ ಯಾರು ಹೊಲ ಕಟ್ಟಿದ್ರು ಹೇಳಿ. ಬಿಳಿ ಸುಂದ್ರಿ ಅಕ್ಕ ನಾನು. ಬಿಳಿ ಸುಂದ್ರಿ ಅಂತ ಯಾಕೆ ಹೇಳ್ದೆ ಅಂತ ಅಂದ್ರೆ ನಮ್ಮಮ್ಮ ಕರ್ಗವ್ರೆ ನೋಡ್ಬೇಕಾದ್ರೆ ನಾನ್ ಮಾತ್ರ ಬೆಳ್ಳಗಿದ್ದೀನಿ, ಅದಕ್ಕೇನೆ ನಾನೇ ಹೆಸರಿಕೊಂಡಿದ್ದೀನಿ ಬಿಳಿ ಸುಂದರಿ ಅಂತ. ಏನಕ್ಕ ನೀನು ನಿಮ್ ಸ್ಪಿರಿಟ್ ತಲೆ ಸೋರ್ದಂಗ್ ನನ್ಗೂ ಕೂಡ ತಲೆ ಸೋರ್ತಾ ಇದೀಯಾ? ನನ್ನ ಎಲ್ಲ ನನ್ ಮುದ್ದಾದ ಕರು ನೋಡು, ನನ್ನ ಆ ಕಡೆ ತಲೆ ಮಾಡ್ತಾ ಇರು ತಲೆ ಸ್ನೇಹ ಸೋರ್ತಾ ಇದೀಯಾ? ಈ ಮುದ್ದು ಬಿಳಿ ಸುಂದ್ರಿಗೆ ಬಾಯಿ ಹೇಳಿ ನಾನು ಕೂಡ ನಮ್ಮ ಅಜ್ಜಿ ಕೊಟ್ಟಿರೋದನ್ನೆಲ್ಲ ತಗೊಂಡು ಮನೆಗೆ ಹೊರಟೆ. ಮನೆಗೆ ಬಂದಿದ ತಕ್ಷಣ ನಮ್ಮ ಅಜ್ಜಿ ಕೊಟ್ಟಿರೋದನ್ನ ಅಡ್ಗೆ ಮನೆಗೆ ಇಟ್ಟು ನನ್ ಕಂದಮ್ಮ ಫುಲ್ ಗಲೀಜಾಗಿದ್ಲು ಅಂತ ಅವಳನ್ನು ಕೂಡ ತೊಳ್ದಾದ್ಮೇಲೆ ಈ ರೀತಿ ಕಾಣಿಸ್ತಿದ್ಲು. ಹೇಗ್ ಕಾಣಿಸ್ತಾವಳೆ ಅಂತ ಕಮೆಂಟ್ ಮಾಡಿ, ಮತ್ತೆ ಬಿಳಿ ಸುಂದ್ರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನನ್ ಕಂದಮ್ಮನ್ ತೊಳ್ದಾದ್ಮೇಲೆ ನಾನು ಕೂಡ ಮತ್ತೆ ರೆಡಿ ಆಗಿ ತುಮಕೂರ್ಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀನಿ. ನಾನು ಮತ್ತೆ ನಮ್ಮಮ್ಮ ಬಸ್ಸಲ್ಲಿ ಹೋಗುವಾಗ ಒಂದು ಚಿಕ್ಕ ಜಗಳ ನಡೀತು. ಅದೇನಂದ್ರೆ ಸೀಟಿಗಾಗಿ ಜಗಳ ಆಡ್ತಿದ್ರು ಅಜ್ಜಿ ಮತ್ತೆ ಆಂಟಿ. ಇವರಿಬ್ರು ಜಗಳನ ಎಂಜಾಯ್ ಮಾಡ್ಕೊಂಡು ನಾವು ಕೂಡ ಬಸ್ಸಿನ ಪ್ರಯಾಣನ ಮುಂದುವರಿಸಿದ್ವಿ. ಬಂದಿದ್ ಕೆಲ್ಸನ ಮುಗಿಸ್ಕೊಂಡು ತುಮಕೂರ್ಗೆ ಬಾಯ್ ಹೇಳ್ತಾ ನಾವು ಕೂಡ ಮನೆ ಕಡೆ ಬಂದ್ವಿ. ಬರುವಾಗ ಸುಮ್ನೆ ಬರ್ಲಿಲ್ಲ, ಗೋಬಿ ತಗೊಂಡ್ ಬಂದ್ವಿ. ನಾನು ಮತ್ತೆ ನಮ್ಮಮ್ಮ ಗೋಬಿನ ತಿಂತಾ ಇದೀವಿ. ಈ ಒಂದು ಮಿನಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಿನಿ ವ್ಲಾಗು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.